ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಆರ್ಸ್ಪುಲ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. VTU ಎಕ್ಸಾಮ್ಸ್ ಅಂತ ಬಂದ್ರೆ ಪ್ರತಿ ವರ್ಷನೂ ಕೂಡ ಪ್ರಾಬ್ಲಮ್ ಕೇಳ್ತಾರೆ. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ಡಿಫರೆಂಟ್ ಸಿನಾರಿಯೋಸ್ ಬರ್ತವೆ. ಸೊ ಡಿಫರೆಂಟ್ ಸಿನಾರಿಯೋಸ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಈಗ ಒಂದು ಸಿನಾರಿಯೋನ ನಾನು ತೋರಿಸ್ತಾ ಇದ್ದೀನಿ. ಏನು, ಮಧ್ಯದಲ್ಲಿ ಯಾವುದೇ ಲೆಟರ್ಗಳ ಮಧ್ಯದಲ್ಲಿ ಟೆಕ್ಸ್ಟ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಯಾವುದೇ ಲೆಟರ್ಗಳ ಮಧ್ಯ ಸ್ಪೇಸಿಂಗ್ ಇಲ್ಲ. ಸ್ಪೇಸಿಂಗ್ ಇಲ್ದಾಗ ಯಾವ ರೀತಿ ಮಾಡಬೇಕು, ಸ್ಪೇಸಿಂಗ್ ಇದ್ದಾಗ ಯಾವ ರೀತಿ ಮಾಡಬೇಕು, ಇವೆರಡು ಡಿಫರೆನ್ಸ್ ಬರ್ತವೆ ಅಷ್ಟೇ. ಸೊ ಸ್ಪೇಸಿಂಗ್ ಇದ್ದಾಗ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಇಲ್ಲೇನೆ. ಸೊ ಪ್ರಾಬ್ಲಮ್ಗಳು ಕೂಡ ಮಾಡಿರ್ತೀನಿ. ಸೊ ಆ ಪ್ರಾಬ್ಲಮ್ ಕೂಡ ನೀವು ನೋಡ್ಬೋದು, ಸರಿನಾ? ಈಗ ಪ್ರಾಬ್ಲಮ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಆ ಟೇಬಲ್ ಹೆಸರೇನು, ಬ್ಯಾಡ್ ಮ್ಯಾಚ್ ಟೇಬಲ್ ಅಂತ. ಸೊ ಸ್ಟೆಪ್ ನಂಬರ್ 1 ಏನಾಗಿರುತ್ತೆ ನಮಗೆ, ಬ್ಯಾಡ್ ಮ್ಯಾಚ್ ಟೇಬಲ್ ಕನ್ಸ್ಟ್ರಕ್ಷನ್. ಸ್ಟೆಪ್ ನಂಬರ್ 1 ಈಸ್ ಬ್ಯಾಡ್ ಮ್ಯಾಚ್ ಟೇಬಲ್ ಕನ್ಸ್ಟ್ರಕ್ಷನ್. ಸೊ ಬ್ಯಾಡ್ ಮ್ಯಾಚ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಯಾವುದು ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1, ಸರಿನಾ? ಈಗ ಈ ಫಾರ್ಮುಲಾ ಅಂತ ನಾನು ಹೇಳಿದೆ, ಬಟ್ ಲೆಂತ್ ಅಂತ ಅಂದ್ರೇನು, ಇಂಡೆಕ್ಸ್ ಅಂತ ಅಂದ್ರೇನು ಅಂತ ನಾನು ಇನ್ನೂ ಹೇಳಿಲ್ಲ. ಇವಾಗ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಲೆಂತ್ ಅಂತ ಅಂದ್ರೆ ನಮಗೆ ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ. ಈ ಆರ್ಸ್ಪುಲ್ ಅಲ್ಗೋರಿದಮ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ನಾವು ಯೂಸ್ ಮಾಡೋದು ಸ್ಟ್ರಿಂಗ್ ಮ್ಯಾಚ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿರುವಂತಹ ಪ್ಯಾಟರ್ನ್ ಈ ಕೊಟ್ಟಿರುವಂತಹ ಟೆಕ್ಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡೋದಕ್ಕೆ ಈ ಒಂದು ಆರ್ಸ್ಪುಲ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡ್ತೀವಿ. ಈಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಮಗೆ ಒಂದು ಪ್ಯಾಟರ್ನ್ ಕೊಟ್ಟಿದಾರಲ್ಲ, ಅದನ್ನ ನಾವು ಫಸ್ಟ್ ಇಂಡೆಕ್ಸಿಂಗ್ ಅನ್ನ ಮಾಡೋಣ. ಸೊ ಇಂಡೆಕ್ಸಿಂಗ್ 0 ಇಂದ ಶುರು ಆಗ್ಬೇಕು. 0 1 2 3 4 5, ಸರಿನಾ? 0 ಇಂದ 5 ಅಂತಂದ್ರೆ ಟೋಟಲ್ ಲೆಂತ್ ಏನಾಗುತ್ತೆ, ಲೆಂತ್ ಅಂತಂದ್ರೆ ಎಷ್ಟು ಎಲಿಮೆಂಟ್ ಗಳಿದಾವೆ ಅಂತ, 1 2 3 4 5 6. ಸೊ ಟೋಟಲ್ 6 ಎಲಿಮೆಂಟ್ ಗಳಿರೋದು. ಸೊ ಏನಾಗುತ್ತೆ, ಲೆಂತ್ ವಿಲ್ ಬಿ ಈಕ್ವಲ್ ಟು 6. ಸೊ ಇದು ಫಿಕ್ಸ್ಡ್. ಸೊ ಏನು, ಲೆಂತ್ ಯಾವತ್ತಿದ್ರೂ ಕೂಡ ಫಿಕ್ಸ್ ಇರುತ್ತೆ. ಲೆಂತ್ ವಿಲ್ ಬಿ ಈಕ್ವಲ್ ಟು 6. ಇಂಡೆಕ್ಸ್ ಅಂತ ಅಂದ್ರೇನು, ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಅಥವಾ ಪ್ರತಿಯೊಂದು ಲೆಟರ್ಗೂ ಕೂಡ ನಾವಿಲ್ಲಿ ಇಂಡೆಕ್ಸಿಂಗ್ ಅನ್ನ ಮಾಡಿದ್ವಿ. ಆ ಇಂಡೆಕ್ಸ್ ವ್ಯಾಲ್ಯೂಸ್ ಅನ್ನ ಇಲ್ಲಿ ಯೂಸ್ ಮಾಡಿಕೊಂಡು ನಾವು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನಾವು ಜಸ್ಟ್ 2 ರೋಸ್ ಅನ್ನ ಮಾತ್ರ ಯೂಸ್ ಮಾಡ್ತೀವಿ. ಮೊದಲನೇ ರೋ ಯಾವುದು, ಲೆಟರ್. ನೆಕ್ಸ್ಟ್ ಎರಡನೇ ರೋ ಯಾವುದು, ವ್ಯಾಲ್ಯೂ. ಪ್ರತಿಯೊಂದು ಲೆಟರ್ಗೂ ಕೂಡ ಒಂದು ವ್ಯಾಲ್ಯೂನ ನಾವಿಲ್ಲಿ ಕಂಡುಹಿಡ್ಕೊಂತೀವಿ. ಆ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೋಸ್ಕರನೇ ಈ ಒಂದು ಫಾರ್ಮುಲಾನ ಯೂಸ್ ಮಾಡೋದು. ಸೊ ಯಾವ್ಯಾವ ಲೆಟರ್ ಇದೆ ಅದನ್ನ ಒಂದೇ ಒಂದ್ಸಲಿ ಮಾತ್ರ ಬರೀಬೇಕು. ಇಲ್ಲಿ ರಿಪೀಟ್ ಆದ್ರೂ ಕೂಡ ಪರವಾಗಿಲ್ಲ, ಕೇವಲ ಒಂದೊಂದು ಬಾರಿ ಮಾತ್ರ ಬರೀತಾ ಹೋಗ್ಬೇಕು. ಸೊ ಇಲ್ಲಿ ಎಸ್, ನೆಕ್ಸ್ಟ್ ಟಿ, ನೆಕ್ಸ್ಟ್ ಆರ್, ಇ, ಎ, ಎಂ. ನೀವು ಯಾವ ರೀತಿ ಬರಿಬೇಕು ಅಂತಂದ್ರೆ, ಯಾವ ಲೆಟರ್ ಕೂಡ 2 ಸಲ ರಿಪೀಟ್ ಆಗ್ಕೂಡ್ದು, ಕೇವಲ ಒಂದ್ಸಲಿ ಮಾತ್ರ ಬರಿಬೇಕು. ಈಗ ಪ್ರತಿಯೊಂದು ಲೆಟರ್ಗೂ ಕೂಡ ನಾವು ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ಸೊ ಯಾವ ರೀತಿ ವ್ಯಾಲ್ಯೂನ ಕಂಡುಹಿಡಿಯೋದು ಅಂತಂದ್ರೆ, ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಮೊದಲಿಗೆ ಯಾವ ಲೆಟರ್ ಇಲ್ಲಿರೋದು, ಎಸ್ ಇರೋದು. ಸೊ ಎಸ್ ನ ವ್ಯಾಲ್ಯೂನ ಕಂಡುಹಿಡಿದ್ವಿ. ಎಸ್ ವಿಲ್ ಬಿ ಈಕ್ವಲ್ ಟು ಲೆಂತ್ ಫಿಕ್ಸ್ಡ್ ಅಂತ ಹೇಳಿದೀನಿ, ದಟ್ ಇಸ್ 6 ಮೈನಸ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಎಸ್ ಏನಿದೆ 0. ಸೊ 6 ಮೈನಸ್ 0 ಮೈನಸ್ 1. ಸೊ 6 ಮೈನಸ್ 0 ಅಂತ ಅಂದ್ರೆ 6, 6 ಮೈನಸ್ 1 ಅಂತಂದ್ರೆ 5. ಸೊ ಎಸ್ ನ ವ್ಯಾಲ್ಯೂ ಏನಿದೆ 5. ನೆಕ್ಸ್ಟ್ ಎಸ್ ಆಯ್ತು. ಟಿ ಇದು ನೋಡೋಣ. ಟಿ ವಿಲ್ ಬಿ ಈಕ್ವಲ್ ಟು ಲೆಂತ್ ಫಿಕ್ಸ್ ಇರುತ್ತೆ 6 ಮೈನಸ್ 1 ಕೂಡ ಫಿಕ್ಸ್ ಇರುತ್ತೆ, ಇಂಡೆಕ್ಸ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗೋದು. ಟಿ ಇದು ಇಂಡೆಕ್ಸ್ ವ್ಯಾಲ್ಯೂ ಏನು 1. 6 ಮೈನಸ್ 1 ಅಂದ್ರೆ 5, 5 ಮೈನಸ್ 1 ಅಂತಂದ್ರೆ 4. ಸೊ ಟಿ ವ್ಯಾಲ್ಯೂ ಈಸ್ 4. ನೆಕ್ಸ್ಟ್ ಆರ್ ವ್ಯಾಲ್ಯೂ. ಸೊ ಆರ್ ವಿಲ್ ಬಿ ಈಕ್ವಲ್ ಟು 6 ಮೈನಸ್ 2 ಮೈನಸ್ 1. ಯಾಕೆ, ಇಂಡೆಕ್ಸ್ ವ್ಯಾಲ್ಯೂ ಆಫ್ ಆರ್ ಇಸ್ 2. 6 ಮೈನಸ್ 2 ಅಂದ್ರೆ 4, 4 ಮೈನಸ್ 1 ಅಂತಂದ್ರೆ 3. ನೆಕ್ಸ್ಟ್ ಇ ವಿಲ್ ಬಿ ಈಕ್ವಲ್ ಟು 6 ಮೈನಸ್ 3 ಮೈನಸ್ 1. ಯಾಕೆ, ಇಂಡೆಕ್ಸ್ ವ್ಯಾಲ್ಯೂ ಆಫ್ ಇ ಇಸ್ 3. ಸೊ 6 ಮೈನಸ್ 3 ಅಂತಂದ್ರೆ 3, 3 ಮೈನಸ್ 1 ಅಂತಂದ್ರೆ 2. ನೆಕ್ಸ್ಟ್ ಎ. ಸೊ ಎ ವ್ಯಾಲ್ಯೂ ಏನಾಯ್ತು, ಎ ವಿಲ್ ಬಿ ಈಕ್ವಲ್ ಟು 6 ಮೈನಸ್ 4 ಮೈನಸ್ 1. ಸೊ ಯಾಕೆ, ಇಂಡೆಕ್ಸ್ ವ್ಯಾಲ್ಯೂ ಆಫ್ ಎ ಇಸ್ 4. 6 ಮೈನಸ್ 4 ಅಂತ ಅಂದ್ರೆ 2, 2 ಮೈನಸ್ 1 ಅಂತಂದ್ರೆ 1. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಇರುತ್ತೆ ಅಲ್ವಾ, ಯಾವುದು, ಪ್ಯಾಟರ್ನ್ ಅಲ್ಲಿ ಇರುವಂತಹ ಲಾಸ್ಟ್ ಎಲಿಮೆಂಟ್. ಸೊ ಅದಕ್ಕೆ ನಾವು ಬರಿಬಾರ್ದು, ಏನ್ ಮಾಡಬಾರ್ದು, ಅದಕ್ಕೆ ಬರಿಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಕೂಡ ಮಧ್ಯದಲ್ಲಿ ಇನ್ನೊಂದ್ಸಲಿ ಎಂ ಬಂದಿತ್ತು ಅಂತಂದ್ರೆ ನಾವು ಅದ್ರ ವ್ಯಾಲ್ಯೂನ ಇಟ್ಕೊಂತಿದ್ವಿ. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ಎಂ ಇಂದು ವ್ಯಾಲ್ಯೂ ನನಗೆ ಗೊತ್ತಿಲ್ಲ,
ಎಮ್ದು ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಯಾಕೆ ಇದು ಲಾಸ್ಟ್ ಎಲಿಮೆಂಟ್ ಇದೆ. ಇದನ್ನೇನಾದ್ರು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6 - 5 is 1, 1 - 1 0 ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಲೆಂತ್ ವ್ಯಾಲ್ಯೂ ಏನಿದೆ ಅದನ್ನೇ ಇದರ ವ್ಯಾಲ್ಯೂ ಆಗಿ ತಗೊಂತೀವಿ. ಯಾವಾಗ ನಮ್ಗೆ ಏನಾದ್ರೂ ಕೂಡ ಕೊನೆ ಎಲಿಮೆಂಟ್ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ರಿಪೀಟ್ ಆಗಿಲ್ಲ, ಇದ್ರದ್ದು ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಅಂತಂದ್ರೆ, ಸೊ ಆಲ್ರೆಡಿ ರಿಪೀಟ್ ಆಗಿದೆ, ಅದ್ರದ್ದು ಒಂದ್ಸಲಿ ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ ಅಂತಂದ್ರೆ ಮತ್ತೆ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಅದನ್ನ ಹಂಗೆ ಉಳಿಸ್ಕೊಂತೀವಿ. ಬಟ್ ಇಲ್ಲಿ ಎಂ ವ್ಯಾಲ್ಯೂ ಗೊತ್ತಿರಲಿಲ್ಲ, ಸೊ ಏನ್ ಮಾಡಿದ್ವಿ, ಲೆಂತ್ ವ್ಯಾಲ್ಯೂನೇ ತಗೊಂಡಿದ್ವಿ. ಸರಿನಾ? ಸೊ ಇವಾಗ ಅವರು ಕೊಟ್ಟಿದ್ದಂತ ಪ್ಯಾಟ್ರನ್ ನಮಗೆ ಕೊಟ್ಟಿರುವಂತ ಟೆಕ್ಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಸೊ ಇದ್ರ ಕೆಳಗಡೆನೆ ನೀಟಾಗಿ ಬರಿತಾ ಹೋಗಿ. ಪ್ಯಾಟ್ರನ್ ಏನ್ ನಮಗೆ ಕೊಟ್ಟಿದ್ದು, ಪ್ಯಾಟ್ರನ್ ವಾಸ್ ಸ್ಟ್ರೀಮ್, STREAM. ಸೊ ಇವಾಗ ಕೊನೆ ಎಲಿಮೆಂಟ್ ಎಲ್ಲಿಗೆ ಮ್ಯಾಪ್ ಮಾಡ್ತಾ ಇದೆ ನೋಡಿ, ಎಮ್ಗೆ ಮ್ಯಾಪ್ ಮಾಡ್ತಾ ಇದೆ. ಸೊ ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್, ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಎಲಿಮೆಂಟ್ ಎ ಮತ್ತೆ ಓ, ಎ ಮತ್ತೆ ಓ ಮ್ಯಾಚಿಂಗ್ ಆಗ್ತಾ ಇದೆಯಾ? ಇಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲೇ ಮ್ಯಾಚಿಂಗ್ ಆಗ್ದಲೇ ಇರ್ಲಿ, ಕೊನೆ ಎಲಿಮೆಂಟ್ ಇರುತ್ತಲ್ಲ, ಸೊ ಅದನ್ನೇ ರೌಂಡ್ ಅಪ್ ಮಾಡ್ಕೋಬೇಕು. ಸರಿನಾ? ಸೊ ಕೊನೆ ಎಲಿಮೆಂಟ್ ಎಲ್ಲಿಗೆ ಮ್ಯಾಪ್ ಮಾಡ್ತಾ ಇತ್ತು, ಎಮ್ಮಿಗೆ ಮ್ಯಾಪ್ ಮಾಡ್ತಾ ಇತ್ತು. ಸೊ ಅದನ್ನ ರೌಂಡ್ ಅಪ್ ಮಾಡ್ಕೊಂಡೆ. ಎಮ್ ವ್ಯಾಲ್ಯೂ ಏನು ಟೇಬಲ್ ಅಲ್ಲಿ ಇರೋದು 6. ಸೊ 6th ಸ್ಟೆಪ್ ಬಲಗಡೆ ಜಂಪ್ ಆಗ್ಬೇಕು. 1 2 3 4 5 6. ಸರಿನಾ? 6 ಸ್ಟೆಪ್ ಫಾರ್ವರ್ಡ್ ಆದ್ರೆ ಎಮ್ ಇಲ್ಲಿ ಬರುತ್ತೆ, ಇನ್ನ ಉಳಿದಿರೋದೆಲ್ಲ ಇದನ್ನ ಫಾಲೋ ಮಾಡುತ್ತೆ, RTS. ಸರಿನಾ? ನೆಕ್ಸ್ಟ್ ಇವಾಗ ಎಮ್ ಯಾರಿಗೆ ಮ್ಯಾಪ್ ಮಾಡ್ತಾ ಇದೆ, ಎಫ್ ಗೆ ಮ್ಯಾಪ್ ಮಾಡ್ತಾ ಇದೆ. ಸೊ ಎಫ್ ಇದೆಯಾ, ಮ್ಯಾಚಿಂಗ್ ಆಗ್ತಾ ಇದೆಯಾ ಇಲ್ಲಿ ಎಂ ಮತ್ತೆ ಎಫ್ ಗೆ? ಇಲ್ಲ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಟೇಬಲ್ ಅಲ್ಲಿ ನೋಡಿ, ಟೇಬಲ್ ಅಲ್ಲಿ ಎಫ್ ಇಲ್ಲ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಎಲಿಮೆಂಟ್ ಅನ್ನ ನಾನು ಎಕ್ಸ್ಟ್ರಾ ತೋರಿಸ್ತೀನಿ ನೋಡಿ, ಸ್ಟಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಒಬ್ಬೊಬ್ರು ಅಂಡರ್ ಸ್ಕೋರ್ ಅನ್ನ ಹಾಕ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾರೆ, ನೀವು ಯಾವ್ದಾದ್ರು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ ಸ್ಟಾರ್ ವ್ಯಾಲ್ಯೂ ಏನಾಗಿರುತ್ತೆ, ಲೆಂತ್ ವ್ಯಾಲ್ಯೂ ಆಗಿರುತ್ತೆ. ಲೆಂತ್ ವ್ಯಾಲ್ಯೂ 6 ಅಲ್ವಾ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು, ಅಂತಂದ್ರೆ ನಮ್ಗೆ ಇಲ್ಲಿ ಎಷ್ಟು ಎಲಿಮೆಂಟ್ ಇರೋದು, 1 2 3 4 5 6 ಅಲ್ವಾ? ಸೊ ಅದೇ ಲೆಂತ್ ವ್ಯಾಲ್ಯೂನ ಇಲ್ಲಿ ತಗೋಬೇಕು. ಸೊ ಯಾವ್ದಾದ್ರೂ ಕೂಡ ಇಲ್ಲಿ ಲೆಟರ್ ಎಫ್ ಇದೆ, ಸೊ ಎಫ್ ಇನ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಈ ಸ್ಟಾರ್ ವ್ಯಾಲ್ಯೂನೇ ಎಫ್ ವ್ಯಾಲ್ಯೂ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತೆ, 6 ಅಲ್ವಾ, 1 2 3 4 5 6. ಸೊ ಇವಾಗ ಏನಾಯ್ತು, ಎಂ ಇಲ್ಲಿಗೆ ಬರುತ್ತೆ, ಇನ್ನ ಉಳಿದಿರೋವೆಲ್ಲ ಫಾಲೋ ಮಾಡ್ತೇವೆ, AERTS. ಸರಿನಾ? ಎಂ ಮತ್ತೆ ಎ ಮ್ಯಾಪ್ ಆಗ್ತಾ ಇದೆಯಾ? ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಎ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಎ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಈ ಸ್ಟಾರ್ ವ್ಯಾಲ್ಯೂನೇ ಎ ವ್ಯಾಲ್ಯೂ ಆಗಿ ತಗೋಬೇಕು. ಎ ವ್ಯಾಲ್ಯೂ ಇದೆಯಾ? ಎಸ್ ಇದೆ. ಏನು? 1. ಸೊ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗ್ರಿ. ಸೊ ಎಂ ಇಲ್ಲಿ ಬರುತ್ತೆ, ಇನ್ನು ಉಳಿದಿರೋವೆಲ್ಲ ಫಾಲೋ ಮಾಡ್ತವೆ, AERTS. ಸೊ ಇವಾಗ ಮ್ಯಾಪ್ ಆಗ್ತಾ ಇದೆಯಾ ನೋಡಿ, ಎಂ ಈಸ್ ಮ್ಯಾಪಿಂಗ್ ಟು ಎಂ, ಕರೆಕ್ಟ್ ಇದೆ. ಎ ಮತ್ತೆ ಎ ಕರೆಕ್ಟ್ ಇದೆ, ಇ ಮತ್ತೆ ಇ ಕರೆಕ್ಟ್ ಇದೆ, ಆರ್ ಮತ್ತೆ ಆರ್ ಕರೆಕ್ಟ್ ಇದೆ, ಟಿ ಮತ್ತೆ ಟಿ ಕರೆಕ್ಟ್ ಇದೆ, ಎಸ್ ಮತ್ತೆ ಎಸ್ ಕರೆಕ್ಟ್ ಇದೆ. ಸೊ ಇವಾಗ ಏನಾಯ್ತು, ನಮಗೆ ಕೊಟ್ಟಿದ್ದಂತ ಪ್ಯಾಟ್ರನ್ ನಮಗೆ ಕೊಟ್ಟಿರುವಂತ ಟೆಕ್ಸ್ಟ್ ಅಲ್ಲಿ ಇದೆ ಅಂತ ನಾವು ಸ್ಟ್ರಿಂಗ್ ಮ್ಯಾಚ್ ಮಾಡಿದ್ವಿ ಅಥವಾ ಪ್ಯಾಟ್ರನ್ ಅನ್ನ ಮ್ಯಾಚ್ ಮಾಡಿದ್ವಿ. ಫಸ್ಟ್ ಬ್ಯಾಡ್ ಮ್ಯಾಚ್ ಟೇಬಲ್ ಅನ್ನ ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಸೊ ಎಷ್ಟು ಪ್ಯಾಟ್ರನ್ಸ್ ಇದಾವೆ ಲೆಂತ್ ಅನ್ನ ಕಂಡಿಡ್ಕೊಂತೀರಾ, ಎಲ್ಲದಕ್ಕೂ ಕೂಡ ಇಂಡೆಕ್ಸ್ ಮಾಡ್ತೀರಾ. ಆ ಒಂದು ಪ್ಯಾಟರ್ನ್ ನಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ ಗಳು ಕೂಡ ಒಂದೇ ಸರಿ ಬರೋ ರೀತಿ ಬರೀತೀರಾ. ಈಗ ಆರ್ ಒಂದ್ಸಲಿ ಬರ್ದೆ ಅಂತಂದ್ರೆ ಇನ್ನೊಂದ್ಸಲಿ ಬರಿಬಾರ್ದು. ಸರಿನಾ? ಸೊ ಆ ರೀತಿ ಬರಿತಾ ಹೋಗ್ತೀವಿ. ಕೊನೆ ಎಲಿಮೆಂಟ್ ಏನಿರುತ್ತೆ ಪ್ಯಾಟರ್ನ್ ನಲ್ಲಿ ಅದಕ್ಕೆ ನಾವು ವ್ಯಾಲ್ಯೂನ ಕಂಡುಹಿಡಿಯಲ್ಲ, ಓಲ್ಡ್ ವ್ಯಾಲ್ಯೂ ಏನಿರುತ್ತೆ ಅದನ್ನೇ ಯೂಸ್ ಮಾಡಿದ್ವಿ. ಏನಾದ್ರೂ ರಿಪೀಟ್ ಆಗಿದೆ, ಇಲ್ಲೇನಾಗಿದೆ, ಇಲ್ಲಿ ಯಾವ ಲೆಟರ್ ಕೂಡ ರಿಪೀಟ್ ಆಗಿಲ್ಲ, ಎಮ್ ರಿಪೀಟ್ ಆಗಿಲ್ಲ. ಸೊ ಅದ್ರದ್ದು ವ್ಯಾಲ್ಯೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದೆ, ಲೆಂತ್ ವ್ಯಾಲ್ಯೂನೇ ತಗೊಂತೀವಿ. ಆಮೇಲೆ ಒಂದೊಂದ್ಸಲಿ ಇಲ್ಲಿ ಎಫ್ ಇದೆ, ಸೊ ಎಫ್ ಇನ್ ವ್ಯಾಲ್ಯೂ ಇಲ್ಲಿ ಟೇಬಲ್ ಅಲ್ಲಿ ಇಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಲೆಂತ್ ವ್ಯಾಲ್ಯೂನೇ ನಾವು ಎಫ್ ವ್ಯಾಲ್ಯೂ ಆಗಿ ತಗೊಂತೀವಿ. ಇಲ್ಲಿ ಎ ವ್ಯಾಲ್ಯೂ ಇರಲಿಲ್ಲ ಅಂತ ಅಂದಿದ್ರೆ ಎ ವ್ಯಾಲ್ಯೂನ ಏನ್ ಮಾಡ್ತಾ ಇದ್ವಿ, ಲೆಂತ್ ವ್ಯಾಲ್ಯೂ ಅಂತ ತಗೊಂತಾ ಇದ್ವಿ. 6 ಅಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ಗಳು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಲೇಬೇಕು. ಯಾಕಂತಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ಎಲ್ಲಾ ಸಿನಾರಿಯೋಸ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ. ಸೊ ಒಂದು ಪ್ರಾಬ್ಲಮ್ ಇನ್ನ ಡಿಫ್ರೆಂಟ್ ಇರುತ್ತೆ. ಸೊ 1 2 3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಸೊ ಥ್ಯಾಂಕ್ ಯು.